ಒಂದು ನಾಗಮಂಗಲದ ಪ್ರಕರಣ ಸಾಮಾನ್ಯ ಮನುಷ್ಯರಿಗಲ್ಲ, ಮನುಷ್ಯತ್ವ ಇರೋರಿಗೆ ಇದು ಯಾರಿಗೂ ಕೂಡ ಸರಿ ಹೋಗೋದಿಲ್ಲ. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಾಗ ಬಾಲಗಂಗಾಧರನಾಥ ತಿಲಕ್ರವರು ನಮ್ಮ ಅಧಿದೇವತೆ ಆರಾಧ್ಯ ದೈವ ವಿನಾಯಕನನ್ನು ಎಲ್ಲ ಜಾತಿ ಎಲ್ಲ ವರ್ಗದವರು ಪೂಜೆ ಮಾಡ್ತಾರೆ. ಅಂಥ ವಿನಾಯಕ ಮೂರ್ತಿಯನ್ನು ತೆಗೆದುಕೊಂಡು ಹೋದಾಗ ಆದಂಥ ಒಂದು ಘಟನೆ, ಕೈ ಘಟನೆ ಖಂಡನೀಯ. ಇದು 2023ರಲ್ಲೂ ಆಗಿತ್ತು ಅನ್ನೋದನ್ನು ನಾನು ರಾತ್ರಿ ಯಾವುದೋ ಒಂದು ಇಂಗ್ಲೀಷ್ ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಇದಾಗಬಾರ್ದು. ಈ ದೇಶ ಎಲ್ಲೋ ಒಂದು ಕಡೆ ಸಂಪ್ರದಾಯವನ್ನು, ಹಿಂದುತ್ವವನ್ನು, ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ಇಂಥ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಆ ಕೆಲಸವನ್ನು ಮಾಡ್ತಾ ಇರುವಾಗ ತಿಳಿಗೇಡು ಮಾಡಿರ್ತಕ್ಕಂಥದ್ದಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ನ್ಯಾಯಯುತವಾಗಿ ಯಾರು ಇದಕ್ಕೆ ಸಂಬಂಧಪಟ್ಟಂಥವ್ರು ಅವರೆಷ್ಟೇ ದೊಡ್ಡವರಾದರೂ ಕೂಡ ಇನ್ನೊಂದು ದೇವ್ರ ಜೀವನದಲ್ಲಿ ಆಗಲಿ, ಇನ್ನೊಂದು ಮತ್ತೊಂದಾಗಲಿ ಆಗೋದಕ್ಕೆ ಬಿಡಬೇಡಿ. ಕಾನೂನು ಚೌಕಟ್ಟಿನಲ್ಲಿ ಇದಕ್ಕೆ ಕ್ರಮವನ್ನು ತೆಗೋಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತೀನಿ. ನೋಡಿ, ಒಂದು ನಿಮಿಷ ತಾಳಿ. ಒಂದು ನಿಮಿಷಪ್ಪ, ಯಾರದು ಅಲ್ಲಪ್ಪ, ಒಬ್ಬ ರಾಷ್ಟ್ರದ ಪ್ರಧಾನಿ 142 ಕೋಟಿ ಜನರ ಪ್ರತಿನಿಧಿ, ರಾಷ್ಟ್ರದ ಮುಖ್ಯ ಏನು ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶರಿದ್ದಾರೆ. ಈ ದೇಶದ ಒಂದು ಸಂಪತ್ತು. ಅಂದರೆ ಪ್ರಧಾನಮಂತ್ರಿಗಳು, ಮುಖ್ಯ ನ್ಯಾಯಾಧೀಶರು ಒಂದು ಕಡೆ ಸೇರೋದೇ ಬೇಡ ಅನ್ನೋದಾದರೆ ಅಲ್ಲಿಗೆ ದೇಶದ ಇತಿಹಾಸ, ಈ ದೇಶ ನಡೆದು ಬಂದ ದಾರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಒಂದು ಸತ್ಯ, ಮೊಸರಲ್ಲಿ ಕಲ್ಲನ್ನು ಹುಡ್ಕೋದನ್ನು ಬಿಟ್ಟು ಹಿಂದೆ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ನಡ್ಕೊಂಡ್ರು, ಏನಿತ್ತು ಎಲ್ಲವೂ ಕೂಡ ತೆರೆದ ಪುಸ್ತಕವಾಗಿದೆ. ಒಂದು ಸತ್ಯ, ರಾಷ್ಟ್ರದ ಪ್ರಧಾನಿ, ಈ ರಾಷ್ಟ್ರದ ಪ್ರಧಾನಿ ಕೇವಲ ಭಾರತೀಯರ ಪ್ರಧಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದ ಹೆಮ್ಮೆಯ ಒಬ್ಬ ಭಾರತ ಮಾತೆಯ ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವಿಶ್ವವೇ ಇವತ್ತು ಅವರನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಡೆ ಸಣ್ಣ ಪುಟ್ಟದನ್ನು ಮೊಸರಲ್ಲಿ ಕಲ್ಲನ್ನು ಹುಡುಕೋ ಕೆಲಸನ ಮಾಡೋದು ಸಮಂಜಸ ಅಲ್ಲ. ನಾನು ವಿನಂತಿ ಮಾಡ್ತೀನಿ, ನಮ್ಮೆಲ್ಲಕ್ಕಿಂತ ದೊಡ್ಡದು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಕಡೆ ಆದರೆ ಕಾನೂನು ಚೌಕಟ್ಟಿನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಅವರೇ ಕರೆದಾಗ ಒಂದು ಗಣೇಶನ ಪೂಜೆ ಅದು ಸರ್ವಸಮ್ಮತವಾಗಿ ಎಲ್ಲರೂ ಪೂಜೆ ಮಾಡ್ತಕ್ಕಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿದೆ. ಇಂಥ ವಿಚಾರಗಳನ್ನು ಎಲ್ಲ ಒಂದು ಕಡೆ ಮಾತನಾಡೋದು ಆದಿ ಬೀದಿಲಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಒಂದು ಗೃಹ ಸಚಿವರು ಯಾವ ಉದ್ದೇಶಕ್ಕೆ ಕೇಳಿದಾರೋ ಗೊತ್ತಿಲ್ಲ. ಅವರು ಸಾಕಷ್ಟು ಬಾರಿ ಗೃಹ ಮಂತ್ರಿಗಳಾಗಿದ್ದಾರೆ, ಅನುಭವಸ್ಥರಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ದಯಮಾಡಿ ಹೋಗಿ ವಾಸ್ತವಾಂಶ ತಿಳ್ಕೊಂಡು ಯಾವುದೋ ಒಂದು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಯಾರಪ್ಪಂದು ಅಲ್ಲ. ಅದರ ಅಡಿಯಲ್ಲಿ ತರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಗೃಹ ಮಂತ್ರಿಗಳಾಗಿ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಅವ್ರಿಗೆ ಆಗ್ರಹ ಪಡ್ತೀನಿ. ಇದನ್ನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ನೀವೆಲ್ಲ ಬನ್ನಿ ಅಲ್ಲಿ ನೋಡ್ರಿ ಸ್ವಾಮಿ, ಎಲ್ಲಿಂದ ಎಲ್ಲಿಗೋ ಬಿಟ್ಬಿಡಿ ದಯಮಾಡಿ. ದೇಶದ ಪ್ರಧಾನಿ ವಿಶ್ವದ ಭೂಪಟದಲ್ಲಿ ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಏನಿದ್ದಾರೆ, ಯಾವುದೋ ಅದಿದೆ ಇದಿದೆ ಸಣ್ಣ ಪುಟ್ಟದಿದೆ ಅನ್ನೋದು ಬಿಟ್ಟು ದೇಶಕ್ಕೋಸ್ಕರವಾಗಿ ಅವ್ರು ಮಾಡ್ತಾ ಇರೋ ಸೇವೆ, ಅವರ ಕಾರ್ಯಕ್ರಮ 24 ಗಂಟೆ 24x7 ಎಷ್ಟು ಒಂದೇ ಭಾರತ್ ಟ್ರೈನ್ ಎಲ್ಲಿತ್ತು ಅಂತ ಯಾರಿಗಾರು ಗೊತ್ತಿತ್ತಾ? ವಾರಕ್ಕೆ 15 ದಿನಕ್ಕೆ ಹೋಗ್ತಾ ಇರೋದ್ರ ಜೊತೆಯಲ್ಲಿ ಒಂದು 2027 ಒಳಗಡೆ 2047 ನಾವೇನು ಕಾಣ್ತಾ ಇದ್ದೀವಿ, 2027 ಒಳಗಡೆ ಈ ದೇಶವನ್ನು ಯಾವ ರೀತಿ ಸಂಪದ್ಭರಿತ ರಾಷ್ಟ್ರ ಮಾಡಬೇಕೋ ಅದ್ರ ಬಗ್ಗೆ ನಾವೆಲ್ಲ ಚಿಂತೆ ಮಾಡೋಣ. ಒಂದು ನಾಗಮಂಗಲದ ಪ್ರಕರಣ ಸಾಮಾನ್ಯ ಮನುಷ್ಯರಿಗಲ್ಲ, ಮನುಷ್ಯತ್ವ ಇರೋರಿಗೆ ಇದು ಯಾರಿಗೂ ಕೂಡ ಸರಿ ಹೋಗೋದಿಲ್ಲ. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಾಗ ಬಾಲಗಂಗಾಧರನಾಥ ತಿಲಕ್ರವರು ನಮ್ಮ ಅಧಿದೇವತೆ
ಆರಾಧ್ಯ ದೈವ ವಿನಾಯಕನನ್ನು ಎಲ್ಲ ಜಾತಿ ಎಲ್ಲ ವರ್ಗದವರು ಪೂಜೆ ಮಾಡ್ತಾರೆ. ಅಂಥ ವಿನಾಯಕ ಮೂರ್ತಿಯನ್ನು ತೆಗೆದುಕೊಂಡು ಹೋದಾಗ ಆದಂಥ ಒಂದು ಘಟನೆ ಘಟನೆ ಖಂಡನೀಯ. ಇದು 2023ರಲ್ಲೂ ಆಗಿತ್ತು ಅನ್ನೋದನ್ನು ನಾನು ರಾತ್ರಿ ಯಾವುದೋ ಒಂದು ಇಂಗ್ಲೀಷ್ ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಇದಾಗಬಾರ್ದು. ಈ ದೇಶ ಎಲ್ಲೋ ಒಂದು ಕಡೆ ಸತ್ಸಂಪ್ರದಾಯವನ್ನು, ಹಿಂದುತ್ವವನ್ನು, ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ಇಂಥ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಆ ಕೆಲಸವನ್ನು ಮಾಡ್ತಾ ಇರುವಾಗ ತಿಳಿಗೇಡು ಮಾಡಿರ್ತಕ್ಕಂಥದ್ದಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ನ್ಯಾಯಯುತವಾಗಿ ಯಾರು ಇದಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಾರೆ, ಅವರೆಷ್ಟೇ ದೊಡ್ಡವರಾದರೂ ಕೂಡ ಇನ್ನೊಂದು ದೇವ್ರ ಜೀವನದಲ್ಲಿ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಆಗೋದಕ್ಕೆ ಬಿಡಬೇಡಿ. ಕಾನೂನು ಚೌಕಟ್ಟಿನಲ್ಲಿ ಇದಕ್ಕೆ ಕ್ರಮವನ್ನು ತೆಗೆದುಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತೀನಿ. ನೋಡಿ, ಒಂದು ನಿಮಿಷ ತಾಳಿ. ಒಂದು ನಿಮಿಷಪ್ಪ, ಯಾರದು ಅಲ್ಲಪ್ಪ, ಒಬ್ಬ ರಾಷ್ಟ್ರದ ಪ್ರಧಾನಿ 142 ಕೋಟಿ ಜನರ ಪ್ರತಿನಿಧಿ, ರಾಷ್ಟ್ರದ ಮುಖ್ಯ ಏನು ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರಿದ್ದಾರೆ. ಈ ದೇಶದ ಒಂದು ಸಂಪತ್ತು. ಅಂದರೆ ಪ್ರಧಾನಮಂತ್ರಿಗಳು ಮುಖ್ಯ ನ್ಯಾಯಾಧೀಶರು ಒಂದು ಕಡೆ ಸೇರೋದೇ ಬೇಡ ಅನ್ನೋದಾದರೆ ಅಲ್ಲಿಗೆ ದೇಶದ ಇತಿಹಾಸ, ಈ ದೇಶ ನಡೆದು ಬಂದ ದಾರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಒಂದು ಸತ್ಯ, ಮೊಸರಲ್ಲಿ ಕಲ್ಲನ್ನು ಹುಡ್ಕೋದನ್ನು ಬಿಟ್ಟು ಹಿಂದೆ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ನಡ್ಕೊಂಡ್ರು, ಏನಿತ್ತು ಎಲ್ಲವೂ ಕೂಡ ತೆರೆದ ಪುಸ್ತಕವಾಗಿದೆ. ಒಂದು ಸತ್ಯ, ರಾಷ್ಟ್ರದ ಪ್ರಧಾನಿ, ಈ ರಾಷ್ಟ್ರದ ಪ್ರಧಾನಿ ಕೇವಲ ಭಾರತೀಯರ ಪ್ರಧಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದ ಹೆಮ್ಮೆಯ ಒಬ್ಬ ಭಾರತ ಮಾತೆಯ ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವಿಶ್ವವೇ ಇವತ್ತು ಅವರನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಡೆ ಸಣ್ಣ ಪುಟ್ಟದನ್ನು ಮೊಸರಲ್ಲಿ ಕಲ್ಲನ್ನು ಹುಡುಕೋ ಕೆಲಸನ ಮಾಡೋದು ಸಮಂಜಸ ಅಲ್ಲ. ನಾನು ವಿನಂತಿ ಮಾಡ್ತೀನಿ, ನಮ್ಮೆಲ್ಲಕ್ಕಿಂತ ದೊಡ್ಡದು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಕಡೆ ಆದರೆ ಕಾನೂನು ಚೌಕಟ್ಟಿನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಅವರೇ ಕರೆದಾಗ ಒಂದು ಗಣೇಶನ ಪೂಜೆ ಅದು ಸರ್ವಸಮ್ಮತವಾಗಿ ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿದೆ. ಇಂಥ ವಿಚಾರಗಳನ್ನು ಎಲ್ಲ ಒಂದು ಕಡೆ ಮಾತನಾಡೋದು ಆದಿ ಬೀದಿಯಲ್ಲಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಒಂದು ಗೃಹ ಸಚಿವರು ಯಾವ ಉದ್ದೇಶಕ್ಕೆ ಕೇಳಿದಾರೋ ಗೊತ್ತಿಲ್ಲ. ಅವರು ಸಾಕಷ್ಟು ಬಾರಿ ಗೃಹ ಮಂತ್ರಿಗಳಾಗಿದ್ದಾರೆ, ಅನುಭವಿಸ್ತಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ದಯಮಾಡಿ ಹೋಗಿ ವಾಸ್ತವಾಂಶ ತಿಳ್ಕೊಂಡು ಯಾವುದೋ ಒಂದು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಯಾರಪ್ಪಂದು ಅಲ್ಲ. ಅದರ ಅಡಿಯಲ್ಲಿ ತರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಗೃಹ ಮಂತ್ರಿಗಳಾಗಿ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಅವ್ರಿಗೆ ಆಗ್ರಹ ಪಡ್ತೀನಿ. ಇದನ್ನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ನೀವೆಲ್ಲ ಬನ್ನಿ ಅಲ್ಲಿ ನೋಡ್ರಿ ಸ್ವಾಮಿ, ಎಲ್ಲಿಂದ ಎಲ್ಲಿಗೋ ಬಿಟ್ಬಿಡಿ ದಯಮಾಡಿ. ದೇಶದ ಪ್ರಧಾನಿ ವಿಶ್ವದ ಭೂಪಟದಲ್ಲಿ ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಏನಿದ್ದಾರೆ, ಯಾವುದೋ ಅದಿದೆ ಇದಿದೆ ಸಣ್ಣ ಪುಟ್ಟದಿದೆ ಅನ್ನೋದು ಬಿಟ್ಟು ದೇಶಕ್ಕೋಸ್ಕರವಾಗಿ ಅವ್ರು ಮಾಡ್ತಾ ಇರೋ ಸೇವೆ, ಅವರ ಕಾರ್ಯಕ್ರಮ 24 ಗಂಟೆ 24x7 ಎಷ್ಟು ಒಂದೇ ಭಾರತ್ ಟ್ರೈನ್ ಎಲ್ಲಿತ್ತು ಅಂತ ಯಾರಿಗಾರು ಗೊತ್ತಿತ್ತಾ? ವಾರಕ್ಕೆ 15 ದಿನಕ್ಕೆ ಹೋಗ್ತಾ ಇರೋದ್ರ ಜೊತೆಯಲ್ಲಿ ಒಂದು 2027 ಒಳಗಡೆ 2047 ನಾವೇನು ಕಾಣ್ತಾ ಇದ್ದೀವಿ, 2027 ಒಳಗಡೆ ಈ ದೇಶವನ್ನು ಯಾವ ರೀತಿ ಸಂಪದ್ಭರಿತ ರಾಷ್ಟ್ರ ಮಾಡಬೇಕೋ ಅದ್ರ ಬಗ್ಗೆ ನಾವೆಲ್ಲ ಚಿಂತೆ ಮಾಡೋಣ.